ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ವಿಡಿಯೋ ಇನ್ನೂ ಯಾರು ಹಂಗೆ ನೋಡ್ತಾಯಿದ್ದೀರಾ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಫ್ರೆಂಡ್ಸ್, ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು. ಇವಾಗ ಸೋಮವಾರ ಬೆಳಗ್ಗೆಗೆ ಸ್ನ್ಯಾಕ್ಸಿಗೆ ಮೊಳಕೆ ಕಾಳು ಕಟ್ಟಿದ್ದೆ ಸ್ವಲ್ಪ. ಅದರೊಳಗಡೆ ಹಸಿ ಕಡಲೆ ಬೀಜ ಸುಲಿದಿಟ್ಕೊಂಡಿದ್ನಲ್ಲ, ಅದರೊಳಗೆ ಹಾಕಿ ಕೂಗಿಸ್ಕೊಂಡಿದ್ದೆ. ಒಂದು ವಿಷಲು ಅಮ್ಮ ಎದ್ದು ಓದ್ಕೊತಾ ಇದ್ಲು. ಚಟ್ನಿಗೆ ಮೆಣಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಇವಾಗ ಕಾಳೆಲ್ಲ ಸೋಸಿಟ್ಟಿದ್ದೆ ಬೇಯಿಸ್ಬಿಟ್ಟು. ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಹಾಕ್ಬಿಟ್ಟು, ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿದ್ನಲ್ಲ ಕಾಳು ಮತ್ತು ಕಡಲೆ ಬೀಜನೂ, ಹಸಿ ಕಡಲೆ ಬೀಜ ಹಾಕ್ಬೇಕು, ಚೆನ್ನಾಗಿರುತ್ತೆ. ಎರಡೂ ಸೇರ್ಕೊಳ್ಳುತ್ತೆ. ಹೆಸ್ರು ಕಾಳು ಏನು ಕಟ್ಟಿಲ್ಲ, ಬರೀ ಸಪ್ರೇಟಾಗಿ ಬರೀ ಕಾಳು ಕಟ್ಟಿದ್ದೆ. ಸ್ವಲ್ಪನೇ ಬೇಯಿಸ್ಕೊಂಡು ಒಗ್ಗರಣೆ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡಿ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಒಂದು ಸ್ಪೂನ್ ಸಾಂಬಾರು ಪೌಡ್ರು ಮತ್ತು ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಒಂದು ಅರ್ಧ ಲೋಟದಷ್ಟು ಅದೇ ಸಪ್ರೇಸರ್ ಇರುತ್ತಲ್ಲ, ನೀರು ಕೂಗಿಸಿ ಬೇಯಿಸಿರ್ತೀವಲ್ಲ, ಅದು ನೀರನ್ನೇ ಹಾಕ್ಬಿಟ್ಟು ಮುಚ್ಚಿಟ್ರೆ ಮಿಕ್ಸ್ ಮಾಡಿ ಪಲ್ಯ ರೆಡಿಯಾಗುತ್ತೆ ಸ್ನ್ಯಾಕ್ಸಿಗೆ. ಮತ್ತು ಇವತ್ತು ಇದೆಲ್ಲ ಇತ್ತಲ್ಲ, ಅದಕ್ಕೆ ಚಟ್ನಿ ಮಾಡಮ್ಮ ರೊಟ್ಟಿಗೆ ಅಂದ್ಲು. ಅದಕ್ಕೆ ತರಕಾರಿ ಇತ್ತು, ಪಲ್ಯ ಮಾಡ್ತೀನಿ ಅಂದೆ. ಬೇಡ, ನನಗೆ ಚಟ್ನಿ ಮಾಡಿಕೊಡಿ ಇವತ್ತು ಅಂದ್ಲು. ಕಾಯಿ ಕಡಲೆ ಎಲ್ಲ ಹಾಕಿ ಚಟ್ನಿ ಮಾಡಿಕೊಟ್ಟೆ. ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ನಾನು ಚಟ್ನಿಗೆಲ್ಲ. ಚಿತ್ರಾನ್ನ ಏನಾದ್ರು ಈ ಥರ ಮಾಡಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಅಷ್ಟೇ. ಎಲ್ಲ ಚೆನ್ನಾಗಿರುತ್ತೆ. ಮೊಳಕೆ ಕಾಳು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಒಳ್ಳೆಯದು. ಈಗ ತೆಂಗಿನಕಾಯಿ ಹಾಕ್ಬಿಟ್ಟು ಒಂದು ಸ್ಪೂನ್ ಸಾಂಬಾರು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಮಾರ್ನಿಂಗಲ್ಲಿ ನಾವು ಹೆಲ್ದಿ ಫುಡ್ಡನ್ನು ತಿಂದರೆ ಇಡೀ ದಿನ ನಾವು ಆಕ್ಟಿವಾಗಿ ಹೆಲ್ದಿಯಾಗಿರ್ತೀವಿ. ಮಕ್ಳುಗಳು ಆಟ ಆಡೋಕ್ಕೆ ಸೇರ್ಕೊತವೆ ಸ್ಕೂಲಲ್ಲಿ, ಅವಕ್ಕೆಲ್ಲ ಶಕ್ತಿ ಬೇಕಲ್ವ. ಅದಕ್ಕೆ ನಾನು ಕರಾಟೆ ಆಡೋಕ್ಕೆ ಸೇರೋಳೆ, ಫುಟ್ಬಾಲು ಸ್ಪೋರ್ಟ್ಸ್ಗೆಲ್ಲ ಸೇರ್ಕೊಂಡವಳೆ, ಥ್ರೋಬಾಲ್ಗೆಲ್ಲ. ಅದಕ್ಕೇ ಚೆನ್ನಾಗಿ ಮಾಡಿಕೊಡ್ತೀನಿ. ಥ್ರೋಬಾಲ್ ಕ್ಯಾಪ್ಟನ್ ಆಗಿದ್ದಾಳಂತೆ, ಅದಕ್ಕೆ ಕ್ಯಾಪ್ಟನ್ ಚೆನ್ನಾಗಿ ಸ್ಟ್ರಾಂಗ್ ಇರಬೇಕಲ್ವ, ಅದಕ್ಕೆ ಸ್ಟ್ರಾಂಗ್ ಫುಡ್ ಕೊಡ್ತೀನಿ ಅವಳಿಗೆ. ಇಷ್ಟ ಅವಳಿಗೆ ಈ ಥರ ಎಲ್ಲ ಮಾಡಿಕೊಡ್ಬೇಕು ಮಕ್ಳಿಗೆ. ನಾವು ಸ್ವಲ್ಪ ಟೈಮ್ ಬೇಗ ಇದ್ದರೆ ಎಲ್ಲನೂ ಮಾಡಿಕೊಡ್ಬಾರ್ದು. ಅದಕ್ಕೆ ನಾನು 4:45ಗೆ ಎದ್ದು ಮನೆ ಒರೆಸಿ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮನೆಗೆ ಬಂದೆ. ನಾವು ಪೂಜೆ ಮಾಡ್ದಲೇ ಇದ್ದಾಗ ಸ್ನಾನ ಮಾಡ್ಕೊಂಡು ಬಂದರೆ ಅಡುಗೆ ಮನೆಗೆ ಫ್ರೆಶ್ ಆಗಿರುತ್ತೆ. ಅವ್ರು ಪೂಜೆ ಮಾಡ್ತಿರ್ತಾರಲ್ವ, ಅವ್ರಿಗೇನು ಅನಿಸ್ಬಾರ್ದು. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಈ ದಿನಗಳಲ್ಲಿ ನಾನು ಫಸ್ಟೇ ಸ್ನಾನ ಮಾಡಿಬಿಡ್ತೀನಿ. ಬೇಗ ಎದ್ದೆಲ್ಲ ಕೆಲಸ ಮಾಡ್ಕೊಂಡು ಸ್ನಾನ ಮಾಡಿ ಅಡುಗೆ ಮನೆಗೆ ಬಂದು ಪಲ್ಯ ಸ್ನ್ಯಾಕ್ಸಿಗೆಲ್ಲ ಕೂಗಿಸ್ಕೊಂಡು ಆಮೇಲೆ ಅವಳನ್ನ ಎಬ್ಬರಿಸ್ದೆ. ಅವಳು ಬಂದು ಓದ್ಕೊತಾ ಇದ್ಲು. ಇಷ್ಟೆಲ್ಲ ಮಾಡ್ಕೊಂಡೆ. ಈ ಥರ ಬೇಗ ಇದ್ದರೆ ಎಲ್ಲ ಕೆಲಸ ಮಾಡ್ಬೋದು. ಅವ್ರು ಹೋದ್ಮೇಲೆ ಸ್ವಲ್ಪ ನಾವು ರೆಸ್ಟ್ ಮಾಡ್ಬೋದು. ನನ್ನ ಬದಲಾವಣೆಗಳು ಈ ಥರ ಇರುತ್ತೆ. ಅದಕ್ಕೆ ನನ್ನ ಮನೇಲಿ ನಾನೇನಿಗೆ ಫಾಲೋ ಮಾಡ್ತೀನೋ ಆ ಥರ ನಿಮಗೆ ವೀಡಿಯೋಗಳು ಹಾಕ್ತೀನಿ. ಹೊಸ್ದಾಗಿ ಮಾಡೋದ್ರಿಂದ ಏನಾರು ತಪ್ಪಿದರೆ ಕ್ಷಮಿಸಿ. ವೀಡಿಯೋಗಳ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಏನಾರ ತಪ್ಪಿದರೆ ಹೇಳಿ, ತಿದ್ಕೊಳ್ಳೋಣ. ಕಲಿಯೋದ್ರಲ್ಲಿ ಚಿಕ್ಕದ್ರಿಂದನೂ ಕಲಿಬೇಕು, ದೊಡ್ಡವರಿಂದನೂ ಕಲಿಬೇಕು. ಮಾಡಿ ಹೇಳಿ ಫ್ರೆಂಡ್ಸ್. ಈಗ ಎಲ್ಲರೂ ಎದ್ದವ್ರ ಮನೇಲಿ ಎಲ್ಲ ಸ್ನಾನಕ್ಕೆ ಹೋಗೋರು. ಅವರಪ್ಪ ಇವಳು ಓದ್ಕೊತಾ ಇದ್ದಾಳೆ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಇಷ್ಟ ಆದಮೇಲೆ ಇವಾಗ ಚಟ್ನಿ ಎಲ್ಲ ರೆಡಿಯಾಗೈತೆ. ಈಗ ಮುಚ್ಚಿಡೋಣ. ಮುಚ್ಚಿಟ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಏನಪ್ಪ ಅಂದರೆ ನೆನ್ನೆ ಪೇಪರಲ್ಲಿ ಓದಿದೆ, ಮಕ್ಕಳಿಗೆ ನಾವು ಈ ಥರ ಎಲ್ಲ ಓದಿಸ್ತೀವಿ. ನೀಟ್ ಎಕ್ಸಾಮ್ ಬರೆಯುವಾಗ ಎಷ್ಟು ತೊಂದರೆ ಆಗೈತಿ ನೋಡಿ. ಇವಾಗ ಮಕ್ಕಳುಗಳು 22 ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ. ಈಗ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಮೋದಿಯವರು. ಆದರೆ ಸತ್ತೋಗಿರೋರು ಬರಲ್ಲ. ಇದಕ್ಕೆ ಈಗ ನೀರು ವೇಸ್ಟ್ ಮಾಡಬಾರ್ದು, ಕುಡಿಯೋಣ ಅಂತ ಇಟ್ಟಿದೆ. ಅವ್ರನ್ನ ಕುಡೀರಿ ಹಿಂದೆ. ಅವರಿಬ್ಬರು ಕುಡಿಯೋಲ್ಲ ಅಂದರು, ಅಪ್ಪ ಮಗಳು. ನಮ್ಮ ಮಗಳು ಕುಡಿಯೋಲ್ಲ ಅಂದಳು. ನಾನೇ ಅದನ್ನು ಕುಡಿದೆ. ತುಂಬ ಚೆನ್ನಾಗಿತ್ತು. ಮೊಳಕೆ ಕಾಳು ಕೂಗಿಸಿದ ನೀರು, ಕಡಲೆ ಬೀಜದೆಲ್ಲ ತುಂಬ ಚೆನ್ನಾಗಿತ್ತು. ನಾನೇ ಕುಡಿದೆ ಸ್ವಲ್ಪ. ಅದಕ್ಕೆ ನೀಟ್ ಎಕ್ಸಾಮ್ ಬರೀತಾರಲ್ವ, ಮಕ್ಳುಗಳಿಗೆ ತಿಳ್ಕೊಳ್ಳಿ. ಓದೋದೇ ಜೀವನ ಮಾಡೋದಲ್ಲ, ಓದ್ದಲ್ಲೇ ಇದ್ರೂ ಜೀವನ ಮಾಡ್ಬೋದು. ದಯವಿಟ್ಟು ಯಾರು ಅಂತ ನಿರ್ಧಾರ ತಗೋಬೇಡಿ. ಯಾಕೆಂದರೆ ಕಷ್ಟ ಬಿದ್ದು ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಸಾಕಿ ಅಷ್ಟು ದೊಡ್ಡವ್ರು ಮಾಡಿ ಅಷ್ಟು ವಿದ್ಯೆ ಕಲಿಸಿರ್ತಾರೆ. ಏನೇ ಬಂದರೂ ಎದುರಿಸ್ಬೇಕು ಮಕ್ಕಳುಗಳು. ಆ ಥರ ಮಾಡ್ಕೋಬೇಡಿ. ನೀವು ಓದ್ರಿ ನೋಡಿ, ಮತ್ತೆ ಪರೀಕ್ಷೆ ಬರೆಸಿ ಪರೀಕ್ಷೆಯಲ್ಲಿ ಅವರೆಲ್ಲ ಪಾಸ್ ಆಗೋರೆ. ನೀವು ಓದ್ರಿ. ಏನಕ್ಕೆ ತಂದೆ ತಾಯಿಗೆ ಎಷ್ಟು ನೋವು, ಎಷ್ಟು ದುಡ್ಡು ಕೊಟ್ಟರು ತಾನೇ ನೀವು ಬರಲ್ಲ. ಅದಕ್ಕೇ ಆ ಥರ ಮಾಡ್ಕೋಬೇಡಿ. ಮುಂದೆ ಯಾವ ಮಕ್ಕಳು ಇಷ್ಟೊಂದು ಕಷ್ಟ ಬಿದ್ದು ಓದಿಸ್ತೀವಿ, ಎಲ್ಲ ಮಾಡ್ತೀವಿ, ಹಂಗಾಯ್ತದೆ. ಏನು ಮಾಡೋಕ್ಕಲ್ಲ. ಒಂದೊಂದು ಸಲ ಯಾರು ಕಳ್ದಂಗೆ
ಓದೋದೇ ಜೀವನ ಅಲ್ಲ ಫ್ರೆಂಡ್ಸ್. ತುಂಬ ಬೇಜಾರಾಯಿತು ನಂಗೆ ಆ ಪೇಪರ್ ನೋಡಿ. ಏಕೆಂದರೆ ನಮ್ಮ ಮಕ್ಕಳು ನಾನು ಅದೇ ಥರ ಬೆಳಗ್ಗೆ ಕಷ್ಟಪಟ್ಟು ಓದಿಸ್ತೀವಿ, ಅವಳನ್ನ ಓದ್ತೇವೆ. ಅದ್ರೊಳಗೆ ಅದೇ ಹೇಳಿದೆ ನಾನು, ಆ ಥರ ಎಲ್ಲ ಬೇಜಾರು ಮಾಡ್ಕೋಬಾರ್ದು ಮಗಳೇ. ನಂಬರ್ ಬರೆದಿದ್ರು ಚಿಂತೆ ಇಲ್ಲ, ಆ ಥರ ಎಲ್ಲ ಮಾಡ್ಕೋಬೇಡ. ಒಂದು ನಂಬರ್ ಹೋದ್ರೋಯ್ತದೆ, ನೀನು ಟೆನ್ಷನ್ ತಗೋಬೇಡ. ಏನೇ ಇದ್ದರೂ ಆರಾಮಾಗಿ ಓದು. ನಿನಗೇನು ಇಷ್ಟನೋ ಅದರಲ್ಲಿ ನೀನು ಮುಂದೆ ಬಾ, ಓದು. ನಿಂಗೆ ಏನು ಇಷ್ಟನೋ ಅದನ್ನು ಹೇಳ್ಕೊ ನಮ್ಮ ಹತ್ರ ಅಂತ ನಮ್ಮ ಮಗಳಿಗೆ ಹೇಳ್ತಾಯಿದ್ದೆ. ಅವ್ರ ಅಪ್ಪಂಗೆ ಹೇಳ್ತಾಳೆ, ನಗಾಡ್ಕೊಂಡು ಇದು ಮಾಡ್ತಾಯಿದ್ಲು. ಅದಕ್ಕೆ ಚಟ್ನಿ ಪಲ್ಯ ಎಲ್ಲ ರೆಡಿ ಮಾಡಿ, ಹಾಲು ಸ್ವಲ್ಪ ಇತ್ತು, ಹಾಲೆಲ್ಲ ಕಾಯಿಸಿಟ್ಟು ಬಂದೆ. ಆ ನೀರು ಬಿಸಿ ಇತ್ತಲ್ವ, ಇನ್ನು ಅವರಪ್ಪ ಸ್ನಾನದಿಂದ ಬಂದಿರಲಿಲ್ಲ, ಅವಳದೆಲ್ಲ ಓದ್ಕೊಂಡಾಯಿತು. ಅವರಪ್ಪ ಬೇಗ ಎದ್ದೇಳಲ್ಲ, ಅವಳಿಗೆ ಟೈಮ್ ಆದಾಗಲೇ ಎದ್ದೋಗೋದವರು. ಅವ್ರಿಗೆ ಎಷ್ಟು ಹೇಳಿದ್ರು ನಾವು ಹಂಗೇ, ಎಷ್ಟೋ ಹೇಳ್ತೀವಿ ಲೇಟ್ ಮಾಡಬೇಡ, ಅವಳಿಗೆ ಲೇಟ್ ಆಯ್ತಾ ತಿನ್ನೋಕ್ಕೆಲ್ಲ ಅಂತ. ನಾನು ರೆಡಿ ಮಾಡ್ತೀನಿ, ಅವ್ರು ಹಂಗೂ ಲೇಟೇ ಮಾಡಿಬಿಡ್ತಾರೆ ಪಾಪ ಅವಳಿಗೆ. ಅದಕ್ಕೆ ಹೇಳ್ತಾಯಿದ್ದೆ ಇವತ್ತು. ಅದಕ್ಕೆ ಆ ನೀರು ಕುಡಿಯೋಣ ಇಷ್ಟೆಲ್ಲ ಮಾಡಿದ್ನಲ್ವ, ಒಂದು 10 ನಿಮಿಷ ಕೂತ್ಕೊಂಡು ನೀರೆಲ್ಲ ಕುಡ್ದು ತುಂಬ ಚೆನ್ನಾಗಿರುತ್ತೆ. ವೇಸ್ಟ್ ಮಾಡಬಾರ್ದು. ತರಕಾರಿ ನೀರಾಗಲಿ ಬೇಯಿಸಿದ್ದು ಮತ್ತು ಮೊಳಕೆ ಕಾಳ್ದು ವೇಸ್ಟ್ ಮಾಡಬಾರ್ದು. ಮುದ್ದೆಗೋ ಏನು ರೊಟ್ಟಿ ಕಲಿಸ್ತೀವಲ್ಲ ಅದಕ್ಕೂ ಇದ್ರೂ ಆಗುತ್ತೆ. ಅದಕ್ಕೆ ಕುಡಿದ್ಬಿಟ್ಟು ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ನಾನು. ಅವರಪ್ಪ ಸ್ನಾನ ಮಾಡ್ಕೊಂಬಂದು ಸೂರ್ಯನ ಕೈ ಮುಗಿತಾಯಿದ್ರು. ಇಬ್ಬರು ಸೇರ್ಕೊಂಡು ಪೂಜೆ ಮಾಡ್ತಾರೆ ಇವತ್ತು. ಈಗ ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರ್ಬೇಕು ಇವಾಗ. ಎಷ್ಟು ಬೇಗ ಎದ್ರೂ ಅವರಪ್ಪ ಮಾತ್ರ ಲೇಟೇ ನಮ್ಮ ಮನೇಲಿ. ಅವಳಿಗೆ ಲೇಟ್ ಮಾಡಿಬಿಡ್ತಾರೆ. ಎದ್ದೆಲ್ಲ ರೆಡಿ ಮಾಡ್ಕೊಂಬಂದು ಈಗ ಅವರಪ್ಪ ಹೂವು ಎಲ್ಲ ತೆಗಿತಾರೆ. ಈಗ ಅವಳು ರಾಯರನ್ನ ಸೀಟ್ಬಿಟ್ಟು ಗಂಧ ಇಕ್ಕಿ ರಾಯರನ್ನ ನಾಮಲೇಖನ ಬರೀತಾಳೆ. ರಾಯರ ಹೆಸರನ್ನ ಬರೆದ್ಬಿಟ್ಟು ಬರ್ತಾಳೆ. ಈಗ ಅವರಪ್ಪ ಬಂದರು ಪೂಜೆ ಮಾಡೋಕ್ಕೆ. ನಾನು ಕಾಯಕ್ಕಿಟ್ಟು ಹಸಿಟ್ಟು ಮಿದಿಯೋಣ ಅಂತ ಅಡುಗೆ ಮನೆಗೆ ಹೋದೆ. ಅವರು ಮನೆಗೆಲ್ಲ ಮುಡಿಸ್ಬಿಟ್ಟು ಅಂಗಡಿಗೂ ಸ್ವಲ್ಪ ಹೂವು ಎಲ್ಲ ತಗೊಂಡು ಒಯ್ತಾರೆ. ಇವಳಿಗಾಗೆಲ್ಲ ರೆಡಿ ಮಾಡ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೆಯದನ್ನು ಕಲಿಸ್ಬೇಕು ನಾವು. ವಿದ್ಯೆನೇ ಕಲಿಸ್ಬಾರ್ದು. ನಮ್ಮ ಸಂಸ್ಕಾರ, ನಮ್ಮ ಹಿಂದೂ ಧರ್ಮದ ಸಂಸ್ಕಾರ ಏನೈತೆ ಅದನ್ನು ಮನೇಲಿ ಹೇಗಿರಬೇಕು, ದೇವರು ಪೂಜೆ ಪುನಸ್ಕಾರ ಎಲ್ಲನೂ ಕಲಿಸ್ಬೇಕು. ಅವು ಮುಂದಿನ ಪೀಳಿಗೆಗೆ ತುಂಬ ಒಳ್ಳೆಯದಾಗುತ್ತೆ. ನಾವು ಈ ಥರ ಮಾಡ್ತಿದ್ದೋ ಅಂತ ಅವ್ರ ಮಕ್ಳುಗಳಿಗೂ ಕೂಡ ಅವು ಕಲಿಸ್ತಾರೆ. ಆ ಥರ ಹೇಳ್ಕೊಡ್ಬೇಕು. ಎದ್ಬಿಟ್ಟು ಆ ಥರ ಹೋಗು ಸ್ಕೂಲ್ಗೆ ಬಾ ಅಂತ ಆ ಥರ ಹೇಳ್ಬಾರ್ದು. ಎಲ್ಲನೂ ಕಲಿಸ್ಬೇಕು. ಅವಳಿವೆಲ್ಲ ಮಾಡಿಬಿಟ್ಟೆ ಸ್ಕೂಲ್ಗೆ ಹೋಗೋದು. ತಿಂಡಿ ತಿನ್ನೋಕ್ಕೆ ಲೇಟಾದರೂ ಚಿಂತೆ ಇಲ್ಲ, ಇವು ಮಾಡಿ ಅವಳು ಹೋಗ್ತಾಳೆ. ಸಾಯಂಕಾಲ ಬಂದು ಮತ್ತೆ ವಿಷ್ಣು ಸಹಸ್ರನಾಮ ಹೇಳ್ತಾಳೆ, ಪೂಜೆ ಮಾಡ್ತಾಳೆ. ಅದು ನಮ್ಮ ಮನೆಯಲ್ಲಿರೋ ಇದು ನಾವು ಡೈಲಿ ಪಾಲಿಸ್ಕೊಂಬಂದಿರೋದೇ ಅದು. ಚಿಕ್ಕದ್ರಿಂದನೂ ನಾನು ಅವಳನ್ನ ನನ್ನ ಜೊತೆ ಕುಂಡ್ರಿಸ್ಕೊಂಡು ನಾವು ಸಾಯಂಕಾಲ ದೀಪ ಹಚ್ಚುವಾಗ ಅದೇ ರೂಢಿ ಆಗ್ಬಿಡುತ್ತೆ ನಮಗಿಬ್ರೂ. ಕೂತ್ಕೊಳ್ಳೋದು ಬೆಳಗ್ಗೆ ಸಾಯಂಕಾಲ ಹಂಗೆ ಕೂತ್ಕೊಳ್ಳಿವೆ. ಸ್ಕೂಲ್ಗೆ ಹೋಗುವಾಗ ಜೊತೇಲಿ ಕೂತ್ಕೊಳ್ಳಲ್ಲ, ಅವಳು ಮಾಡಿಬಿಟ್ಟು ಹೋಯ್ತಾಳೆ. ಆಮೇಲೆ ನಾನು ಮಾಡ್ತೀನಿ. ಸಾಯಂಕಾಲ ಮತ್ತೆ ನಾವು ಜೊತೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡೋದು. ನಮ್ಮದು ಆ ಥರನೇ ಆಗ್ಬಿಡ್ತು. ಆ ಥರನೇ ಕಲಿಸ್ದೆ ನಾನು ಅವಳಿಗೆ. ಇವಾಗ ಎಲ್ಲ ಅವಳು ಹೇಳ್ಕೊತಾಳೆ, ಬರೀತಾಳೆ, ಓದ್ಕೊತಾಳೆ. ಜೊತೆಯಲ್ಲೇ ನಾವು ಜೊತೆಯಾಗಿ ಬೆಳಿಬೇಕು ಮಕ್ಕಳ ಜೊತೆ. ಆಗ ಮಕ್ಕಳು ಏನಿದ್ರು ನಮ್ಮ ಹತ್ರ ಹೇಳ್ಕೊತವೆ. ಅವ್ರು ಏನು ತಪ್ಪು ಮಾಡ್ತವೆ ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಎಲ್ಲ ಮಾಡಿಬಿಟ್ಟು ಇವಾಗ ಅವ್ರಿಗೆಲ್ಲ ರೆಡಿ ಮಾಡ್ಕೊಂಡ್ರು. ಈ ರೊಟ್ಟಿ ಎಲ್ಲ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸಿಗೆ ಪಲ್ಯ ಮತ್ತು ರೊಟ್ಟಿಗೆ ಚಟ್ನಿ ಎಲ್ಲ ಹಾಕಿ ಲಂಚ್ ಬೇಗ ರೆಡಿ ಮಾಡೋಣ, ಅಷ್ಟರಲ್ಲಿ ಬರ್ತಾಳೆ ಅಂತ ರೆಡಿ ಮಾಡ್ತಾಯಿದ್ದೆ. ದಯವಿಟ್ಟು ದೊಡ್ಡ ಮಕ್ಕಳು ಓದ್ತಾಯಿದ್ದೀರಾ, ಯಾರು ಅಂತ ತಪ್ಪು ನಿರ್ಧಾರ ತಗೋಬೇಡಿ. ಹೋಗೋಗುತ್ತೆ ನಂಬರು, ಏನು ಮಾಡೋಕ್ಕಾಗಲ್ಲ. ಓದೇ ಜೀವನ ಮಾಡಬೇಕಂತ ಏನಿಲ್ಲ, ಓದ್ದಲೇ ಕೂಡ ಮಾಡ್ಬೋದು. ಯಾರು ಆ ಥರ ಮಾಡಬೇಡಿ. ಅವರೆಲ್ಲ ಸಸ್ಪೆಂಡ್ ಆಗಿ ಅಚ್ಚುಕಟ್ಟಾಗಿರುತ್ತೆ. ಏನಾರಾಗಲಿ ಅವ್ರ ಮನೇಲಿ ಇರ್ತಾರೋ ಅವ್ರ ಹೆಂಡತಿ ಮಕ್ಳ ಜೊತೆ ಹೋಗಿರೋದೇ ಅದೇಳಿ ಮಕ್ಕಳು ಜೀವಗಳು ಮತ್ತೆ ಬರೋಲ್ಲ. ಅವರೊಂದು ಕೋಟಿ ಕೊಟ್ಟರು ಬರ್ತಾವ? ಇಲ್ಲ. ಅದಕ್ಕೇ ಹೆದರಿಕಳ್ದಂಗೆ ಓದಿ ಬರೀರಿ, ಹೆದರಿಕಬೇಡಿ. ಹೋಗೋದು ನಂಬರು. ಎಷ್ಟು ಕಷ್ಟ ಬಿದ್ದು ಓದಿರ್ತೀರ. ನಾನಂತೂ ನನ್ನ ಮಗಳಿಗೆ ಅದನ್ನು ಹೇಳೋದು, ಅವಳಿಗೆ ಏನು ಇಷ್ಟನೋ ಅದನ್ನು ಮಾಡಲಿ. ನೀನು ಎಲ್ಲದರಲ್ಲೂ ಸೇರ್ಕೊಂಡು ಎಲ್ಲ ಆಟ ಆಡಿ ಎಲ್ಲ ಆಕ್ಟಿವ್ ಆಗಿರು, ಎಲ್ಲ ಓದು ಮಾಡು ಅಂತಲೇ ಹೇಳ್ತೀನಿ. ಹೆದರಿಕಬೇಡ ಅಂತಲೇ ಹೇಳೋದು ನಾವು ಇವಾಗ ಅವಳಿಗೆ. ಫಸ್ಟ್ ಅಂದರೆ ಬೇಸಿಕಲ್ಲಿ ಏನು ಕಲಿಸ್ಬೇಕೋ ಚಿಕ್ಕದ್ರಿಂದ ಅದನ್ನು ಕಲಿಸ್ದೆ. ಇವಾಗೆಲ್ಲ ಅವಳಿಗೆ ಅರ್ಥ ಆಗುತ್ತೆ. ನಮಗೆ ಹೇಳ್ತಾಳೆ, ತಪ್ಪಾದರೆ ನಾವು ತಿತ್ತೀವಿ, ನಮಗೆ ತಪ್ಪಾದರೆ ಅವಳು ತಿತ್ತಾಳೆ. ನಾವೀಗ ಸಮಾಜದಲ್ಲಿ ಹೆಂಗಿರ್ಬೇಕು, ನೀನು ಹೆಂಗೆ ಹೋಗಬೇಕು ಬರಬೇಕು, ಹೆದರಿಕಬೇಡ ಅಂತೆಲ್ಲ ಹೇಳಿ ಕಳಿಸ್ತೀನಿ ನಾನು. ಹೆದರಿಕೊಳ್ಳಲ್ಲ ಅವಳು. ಧೈರ್ಯವಾಗಿ ಹೋಗ್ತಾಳೆ, ಧೈರ್ಯವಾಗಿ ಬರ್ತಾಳೆ. ಒಂದು ನಂಬರ್ ಹೋದ್ರೂ ಚಿಂತೆ ಇಲ್ಲ, ಹೆದರಿಕಬೇಡ. ಯಾಕೆಂದರೆ ಅವಳು ICSE ಸಿಲೆಬಸ್ ಓದ್ತಾಳೆ, ಅದು ಕಷ್ಟ ಇರ್ತದೆ ಸ್ವಲ್ಪ ಓದೋದೆಲ್ಲ. ಒಂದು ನಂಬರ್ ಒಂದು ಸಲ ಹೋಗುತ್ತೆ, ಒಂದು ನಂಬರ್ ಒಂದು ಸಲ ಬರುತ್ತೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಫೇಲಿಂಗ್ ಮಿಸ್ಟೇಕ್ ಆಯ್ತವೆ. ನಾವೇ ಇಷ್ಟು ದೊಡ್ಡವರಾಗಿ ಮಾಡಿಲ್ಲ, ಅವಳೆಲ್ಲ ಮಾಡಿದ್ದಾಳೆ. ಈ ವಯಸ್ಸಿಗೆ ನನ್ನ ಆಸೆನ ಈಡೇರಿಸೋಳು. ಅದು ನನಗೆ ಖುಷಿ ಕೊಟ್ಟೈತೆ. ಅದರಿಂದ ನಾನು ಹೇಳೋದಷ್ಟೇ ಅವಳಿಗೆ, ಹೆದರಿಕಬೇಡ, ಓದಪ್ಪ ಸುಮ್ಮನೆ ಅಂತ ಹೇಳ್ತೀನಿ. ತುಂಬ ಬೇಜಾರಾಯ್ತು ನಿನ್ನೆ ಪೇಪರಲ್ಲಿ ಓದಿ. ಅವು ಇನ್ಸಿಡೆಂಟ್ ನಾನು ನೋಡಿದಾಗಿಂದ. ಅವಳು ಓದಿದ್ಲು,
ಅವಳು ಓದ್ಬಿಟ್ಟು ಹೇಳ್ತಾಯಿದ್ಲು, ಅದಕ್ಕೆ ಮಾತಾಡ್ತಾಯಿದ್ದೋ ನಾವು. ನಿನಗೇನು ಇಷ್ಟನೋ ಅದರಲ್ಲಿ ನೀನು ಮುಂದುವರಿ ಮಗಳೇ, ಇದೇನು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಹೆದರಿಕೋಬಾರ್ದು ಅಂತಲೇ ಹೇಳಿದೆ. ಪಾಪ ಈಗ 22 ಮಕ್ಕಳು ಸತ್ತೋಗವೆ. ಯಾರ್ದು ಕೊಡ್ತಾರೆ ಅವ್ರ ಜೀವಗಳನ್ನ? ಸರ್ಕಾರ ಕೊಡುತ್ತಾ? ಯಾರೂ ಕೊಡಲ್ಲ. ಅವ್ರವ್ರ ತಂದೆ ತಾಯಿಗೆ ಎಷ್ಟು ನೋವಾಗಿರುತ್ತಲ್ವ. ಎಲ್ಲ ಆಯಿತು, ಪೂಜೆ ಮಾಡಿ ಅವರಪ್ಪ ತಿಂಡಿ ಕೂತ್ಕೊಂಡ್ರು, ತಿಂಡಿ ಕೊಟ್ಬಿಟ್ಟು ಹೋದು ನಾವು. ಅವಳನ್ನ ಬಿಟ್ಟು ಬರ್ತೀನಿ ಅಂತ ಅವರಪ್ಪಂಗೆ ಬಾಯಿ ಮಾಡ್ತಾಯಿದ್ಲು. ಅವರಪ್ಪಂಗೆ ಹೇಳ್ತಾಯಿದ್ಲು, ಕಣ್ಣೆಲ್ಲ ಕೆಂಪಗಾಗವಲ್ಲಪ್ಪ ಅಂತ. ಅದು ನಿದ್ದೆ ಸಾಕಾಗಲ್ಲ ಕಣಪ್ಪ ನಿಂಗೆ ಅಂತ ಹೇಳ್ತಾಳೆ. ಅವರಪ್ಪ ಲೇಟು ಮನೆ ಕಳೋದು, ಫೋನ್ ನೋಡ್ಕೊಂಡು ಕೂತ್ಕೋತಾರೆ. ಅದಕ್ಕೆ ಅವರಪ್ಪಂಗೆ ಹೇಳ್ತಾಯಿದ್ಲು. ಬಂದೆ, ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಬಂದು ಅವರಪ್ಪನೂ ತಿಂಡಿ ತಿಂದು ಹೊಂಟ್ರು ಅಂಗಡಿಗೆ. ಅವ್ರು ಹೋದ್ರು, ಅವಳು ಸ್ಕೂಲಿಗೆ ಹೋದ್ಲು. ನಾನಿನ್ನು ತಿಂಡಿ ತಿಂದಿರಲಿಲ್ಲ. ತಿಂಡಿ ತಿನ್ನೋ ನೋಡಿ 8 ಗಂಟೆಗೆ ಹೊಂಟೋಯ್ತಾರೆ ಇಬ್ಬರು. ಆಮೇಲೆ ನಾನು ಒಬ್ಬಳೇ ಮನೇಲಿ. 8:15 ನಮ್ದು 10 ನಿಮಿಷ ಫಾಸ್ಟ್ ಐತೆ. 8 ಗಂಟೆನೇ ಬಸ್ ಬರುತ್ತಲ್ಲ, ಅಷ್ಟೊತ್ತಿಗೆಲ್ಲ ರೆಡಿ ಮಾಡಬೇಕು. ಅದಕ್ಕೆ ನಾನು ಬೇಗ ಎದ್ದು ರೆಡಿ ಮಾಡಿಬಿಡ್ತೀನಿ. ಸಾಯಂಕಾಲದ ಮಧ್ಯಾಹ್ನ ಏನು ಅಡುಗೆ ಮಾಡೋಕ್ಕೆ ಹೋಗಲ್ಲ. ಆ ಚಟ್ನಿ ಇದೆ, ಪಲ್ಯ ಇದೆ, ಸ್ವಲ್ಪ ಅನ್ನ ಮಾಡ್ತೀನಿ ಅಷ್ಟೇ. ಅದಕ್ಕೆ ಮಜ್ಜಿಗೆ ಎಲ್ಲ ಐತೆ, ಮೊಸರೆಲ್ಲ ಏನು ಮಾಡೋಕ್ಕೋಗಲ್ಲ. ರೊಟ್ಟಿ ನೋಡಿ ಈ ಥರ ಬುಟ್ಟಿಗೆ ಹಾಕೊಂಡು ಇಟ್ಕೊಡ್ತೀನಿ. ಎಷ್ಟು ದಿನ ಉಪಯೋಗಿಸಿರಲಿಲ್ಲ, ಹಂಗೆ ಇಟ್ಟಿದೆ. ಇವಾಗ ಉಪಯೋಗಿಸೋಣ ನಮ್ಮ ಮನೇಲಿ ಇರೋದ್ರಲ್ಲಿ ಎತ್ತಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡ ಥರ ರೊಟ್ಟಿನ ಬುಟ್ಟಿಗೆ ಹಾಕಿ ಇಟ್ಕೊಂಡೆ. ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಲ್ಲ, ಅಲ್ಲಿ ತೊಗೊಂಬಂದಿದ್ದಲ್ಲ. ಕಿರಂಗೂರು ಅಂತ ಐತೆ, ಅಲ್ಲಿ ಮಾರ್ತಾರೆ. ತಮ್ಮಂದೆ ಅದೇ ಅಲ್ಲಿ ಇಲ್ಲಿ ರೊಟ್ಟಿ ತಿಂಡಿ ಮಾಡಿಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳೆಯೋಣ ಅಂಥೇಳಿ ಕೂತ್ಕೊಂಡು ಪಾತ್ರೆ ಎಲ್ಲ ಇತ್ತು. ಇದೆಲ್ಲ ಮಾಡಿದ್ಮೇಲೆ ಅಡುಗೆ ಮನೆ ಸ್ವಲ್ಪ ಮೆಸ್ಸಿಯಾಗಿರುತ್ತೆ. ಆವಾಗ ಸ್ವಲ್ಪ ನಿಧಾನಕ್ಕೆ ತಿಂದ್ಬಿಟ್ಟು ರೊಟ್ಟಿ ಹಾಕಿದ್ಮೇಲೆ ಅಡುಗೆ ಮನೆ ಸ್ಟವೆಲ್ಲ ರೊಟ್ಟಿದೆಲ್ಲ ಆರಿರುತ್ತಲ್ವ, ಅದಕ್ಕೆ ನಿಧಾನಕ್ಕೆ ಮಾಡ್ಕೊಬೋದು. ಸುಡ್ತಾ ಇರುತ್ತೆ, ಸುಡೋದೇ ಇಟ್ಬಾರ್ದು ಸ್ಟವೆಲ್ಲ. ಅದಕ್ಕೆ ಮಾಡ್ಕೊಂಡು ಮೊಳಕೆ ಕಾಳು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಒಳ್ಳೆಯದು ತುಂಬ. ಅದಕ್ಕೇ ಮಾಡಿಕೊಡಿ, ಮಕ್ಳುಗಳಿಗೂ ಒಳ್ಳೆಯದು. ಚಟ್ನಿ ಮಾಡಿ, ರೊಟ್ಟಿ ಮಾಡಿ. ನಮ್ಮ ಮುದ್ದೆ, ರಾಗಿ ಮುದ್ದೆ ಇದರಲ್ಲಿರೋಷ್ಟು ಆರೋಗ್ಯಕರವಾದ ಇದು ಯಾವುದ್ರಲ್ಲೂ ಇಲ್ಲ. ಮನೇಲಿ ಹೆಲ್ದಿಯಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಾಡ್ಕೊಂಡು ತಿನ್ನೋಣ ಅಂತ ಎಲ್ಲರಿಗೂ ಹೇಳ್ತಾಯಿದ್ದೀನಿ. ನಮ್ಮ ಮನೇಲಂತೂ ಇದೆ, ಡೈಲಿ ನಮ್ಮ ರೊಟ್ಟಿನ ಇದೇನೆ. ರೊಟ್ಟಿ ಹಾಕ್ಬಿಟ್ರೆ ಅವಳಿಗೆ ಸಾಕು. ಅದಕ್ಕೆ ಹೇಳ್ತಾಯಿದ್ಲು, ರೊಟ್ಟಿ ಮಾಡಿ ನನಗೆ ಅಂತ ಹೇಳೋಗಳೆ. ಆಯಿತು ಹೋಗಂತ ಕಳಿಸ್ದೆ. ಸ್ಕೂಲಿಗೆ ಹೋಗಿ ಬಂದಳು. ಅದಕ್ಕೆ ಬೇಜಾರಾಯಿತು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದೆ ಫ್ರೆಂಡ್ಸ್. ನಿಜವಾಗ್ಲೂ ಆ ಥರ ಮಾಡಬಾರ್ದು. ಮಕ್ಕಳು ಲೀಕ್ ಆಯ್ತಾವೆ. ಕಷ್ಟಬಿದ್ದು ಓದಿದ್ರು ನೋವಾಯಿತು ಪಾಪ ಮಾಡಿಕೊಂಡು. ಈ ನೀಟು ಮಾಡಿಸ್ತಾರಲ್ಲ ಎಕ್ಸಾಮ್, ಅವರು ಈ ಥರ ಕೆಟ್ಟ ಕೆಲಸ ಮಾಡಬಾರ್ದು. ಅದನ್ನು ಮಾಡಿದ ತಕ್ಕನಾಗಿ ಅದನ್ನ ನಿಭಾಯಿಸಂಗಿದ್ರೆ ಮಾಡಬೇಕು. ಲೀಕ್ ಆಗೋದೆಲ್ಲ ಮಾಡಿದ್ಮೇಲೆ ಏನಕ್ಕೆ ಅದನ್ನು ಆ ಥರ ಮಾಡಿ? ಎಷ್ಟು ಮಕ್ಕಳು ತೊಂದರೆ ಆಯ್ತು ನೋಡಿ. ಎಷ್ಟು ಮಕ್ಕಳು ಜೀವ ಹೋದೋ, ಯಾರು ಕೊಡ್ತಾರೆ ಇವಾಗ ಜೀವಗಳ್ನ ಅಲ್ವಾ? ತುಂಬ ಬೇಜಾರಾಯ್ತು. ಮಕ್ಕಳುಗಳು ಕಳ್ಕೊಂಡಿರೋರಿಗೆ ಮಕ್ಕಳು ನೋವೇನಂತ ಗೊತ್ತಾಯ್ತದೆ. ಕಳ್ದವ್ರಿಗೆ ಏನು ಗೊತ್ತಾಯ್ತದೆ ಹೇಳಿ? ನಾವು ಕಳ್ಕೊಂಡಿರೋದ್ರಿಂದ ನನಗೆ ಮಕ್ಕಳು ಬೆಲೆ ಏನಂತ ಗೊತ್ತಿದೆ. ಅದಕ್ಕೇ ನಾನು ಪೇಪರ್ ಓದಿದಾಗ ಬೇಜಾರಾಯಿತು. ನನ್ನ ಮಗಳಿಗೆ ಹೇಳಿದೆ, ನೀನು ಎಷ್ಟು ಓದ್ತೀಯೋ ಅಷ್ಟೇ ಓದು, ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿ. ಆ ಮಕ್ಕಳಿಗೊಂದು ಧೈರ್ಯ ಹೇಳ್ಬೇಕು ನಾವು, ಹೆದರಿಕೋಬಾರ್ದಂತ. ಎಲ್ಲ ಎತ್ತಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಎಳ್ನೀರು ತಗೊಂಬಂದಿದ್ರು. ಎಳ್ನೀರು ಕುಡಿಯೋಣ ಅಂತ ಕೂತ್ಕೊಂಡು ತುಂಬ ದಿವಸ ಆಗೋಗಿತ್ತು ಎಳ್ನೀರು ಕುಡ್ದಾಲೇ. ನಾವು ಬೆಂಗಳೂರಲ್ಲಿದ್ದಾಗ ನಮ್ಮಮ್ಮ ಪ್ರೆಗ್ನೆಂಟಲ್ಲಿ ನಾನು ಡೈಲಿ ಎಳ್ನೀರು ಕುಡಿತಾಯಿದ್ದೆ. ಅಲ್ಲಿ ಮಾರಕ್ಕೆ ಬರೋರು 20 ರೂಪಾಯಿ ಒಂದು ಎಳ್ನೀರು. ಇಲ್ಲಿ ಟೀ ಬಿತ್ತಕ್ಕೆ ಬಂದಾಗ 1-2 ಸಲ ನಮ್ಮ ಅಕ್ಕ ತಂದು ಕೊಟ್ಲು. ಊರಿಗೆ ಹೋದಾಗ ತರೋರಷ್ಟೇ. ಈಗ ಬೇಸಿಗೆಲಂತೂ ತುಂಬ ಕುಡಿಯೋಂಗೆ ಆಗ್ಬಿಟ್ಟಿತ್ತು ನನಗೆ. ಬೇಜಾರಾಗ್ಬಿಟ್ಟು ಬೇಸಿಗೆಲಿ ತುಂಬ ಬಂದ್ಬಿಟ್ಟು ನನಗೆ, ಯಾಕಾರ ಬಂದು ಬೆಂಗಳೂರು ಬಿಟ್ಟು ಅಂತ. ಆಮೇಲೆ ಕುಡಿದ್ಬಿಟ್ಟು ಎಲ್ಲ ಕೆಲಸ ಮಾಡಿ ಮಧ್ಯಾಹ್ನ ಅನ್ನಕ್ಕಿಟ್ಟು ಬಟ್ಟೆ ಇತ್ತು ಎಲ್ಲ ಮರ್ಚಿಟ್ಟು, ಅಮ್ಮ ಬಟ್ಟೆ ಕಬೋರ್ಡೆಲ್ಲ ಇದಾಗಿತ್ತು, ಜೋಡಿಸ್ಬೇಕಮ್ಮ ಅಂತ ಹೇಳಿದ್ಲು. ಅದಕ್ಕೆ ಮಗು ಸ್ಕೂಲ್ಗೆ ಹೋಯ್ತಾಳೆ, ಡೈಲಿ ಬಿಚ್ಚಾಕ್ತಿರ್ತಾಳೆ ಡೈಲಿ ಒಂದೊಂದು ಜೊತೆನ. ಅದಕ್ಕೆ ಎಲ್ಲ ಜೋಡಿಸ್ಕೊಟ್ಟೆ. ಇವಂತೂ ಇಕ್ಕೊಳ್ಳೋದೆಲ್ಲ ಲಂಗ ಬ್ಲೌಸ, ಇವು ಯೂನಿಫಾರಮು ಮೇಲ್ಗಡೆ ಡೈಲಿ ಇಕ್ಕೊಳ್ಳವು. ಈ ಕಡೆವೆಲ್ಲ ಎಲ್ಲಾರು ಹೋದ್ರೆ ಹೊರಗಡೆ ಇಕ್ಕೊಳ್ಳವು. ಟವಲ್ಲು, ಸಾಕ್ಸು, ಖರ್ಚುಪ್ಪೆಲ್ಲ. ಮಧ್ಯಾಹ್ನ ಅಡುಗೆ ಮೊಳಕೆ ಸಾರು, ಅನ್ನ, ಮೊಳಕೆ ಕಾಳು ಪಲ್ಯ, ಅನ್ನ, ಚಟ್ನಿ, ತುಪ್ಪ ಹಾಕ್ಕೊಟ್ಟೆ ನಮ್ಮ ಮನೆಯವ್ರಿಗೆ. ಬಂದರು ಆಮೇಲೆ ನಮ್ಮ ಮನೆಯವ್ರು ಊಟಕ್ಕೆ ಅಡುಗೆ ಮಾಡಿ ಅನ್ನಕ್ಕೆ ಇಟ್ಬಿಟ್ಟು ಫೋನ್ ಮಾಡಿದೆ. ಬಂದು ಊಟ ಮಾಡ್ಕೊಂಡು ಹೋದರು. ಆಮೇಲೆ ನಾನು ಊಟ ಮಾಡಿ ಸ್ವಲ್ಪ ಆಚೆ ಎಲ್ಲ ಕ್ಲೀನ್ ಮಾಡಬೇಕಾಯ್ತು. ಹೂವಿನ ಗಿಡದ ಹತ್ರ ಮಾಡೋಣ ಅಂತ ಕೂತ್ಕೊಂಡೇನೋ ಕೆಲಸ ಇತ್ತೆಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋದರು. ಅವ್ರಿಗೆ ಯಾವುದೋ ಫೋನ್ ಬಂತು. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್